ಅದು ಜಿಲ್ಲಾಸ್ಪತ್ರೆಯ ಐಸಿಯು ನಿಗಾ ಘಟಕ. ಉಸಿರು ನಿಲ್ಲುವ ಹಂತದಲ್ಲಿ ಇರುವವರಿಗೆ ಉಸಿರು ಕೊಡುವಂತ ಜಾಗ. ಆದರೆ ಇಲ್ಲೊಂದು ಜಿಲ್ಲಾಸ್ಪತ್ರೆಯಲ್ಲಿನ ಐಸಿಯು ವಾರ್ಡ್ನಲ್ಲಿ ಗಾಳಿಯೇ ಇಲ್ಲ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸೆಕೆಯಿಂದ ಪರದಾಡುತ್ತಿರೋ ರೋಗಿಗಳು, ಬೀಸಣಿಗೆಯಿಂದ ಗಾಳಿ ಬೀಸುತ್ತಿರೋ ಪೋಷಕರು, ಬೇರೆ ದಾರಿಯಿಲ್ಲದೆ ಮನೆಯಿಂದಲೇ ಫ್ಯಾನ್ ತಂದಿರೋ ಕುಟುಂಬಸ್ಥರು. ಇದು ನಮ್ಮ ಕೋಲಾರ ಜಿಲ್ಲಾಸ್ಪತ್ರೆಯ ಐಸಿಯು ವಾರ್ಡ್ನ ದೃಶ್ಯ. ಅಂದ್ರೆ ನೀವು ನಂಬಲೇಬೇಕು. ಐಸಿಯು ವಾರ್ಡ್ನಲ್ಲಿ ಕೆಟ್ಟು ನಿಂತ ಎಸಿ, ಐಸಿಯುನಲ್ಲಿ ರೋಗಿಗಳ ಪರದಾಟ. ಕೋಲಾರ ಜಿಲ್ಲಾಸ್ಪತ್ರೆಯ ಐಸಿಯು ವಾರ್ಡ್ನಲ್ಲಿ ಬಂದು ದಾಖಲಾದರೆ ಶಿವನ ಪಾದ ಗ್ಯಾರಂಟಿ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ. ಕಳೆದೊಂದು ವಾರದಿಂದ ಜಿಲ್ಲಾಸ್ಪತ್ರೆ ಎಸ್ಎನ್ಆರ್ನ ಐಸಿಯು ವಾರ್ಡ್ನಲ್ಲಿ ಎಸಿ ಕೆಟ್ಟು ಹೋಗಿದೆ. ಎಷ್ಟಾದರೂ ಕೂಡ ರಿಪೇರಿ ಮಾಡಿಸಿಲ್ಲ. ಪರಿಣಾಮ ಐಸಿಯು ವಾರ್ಡ್ನಲ್ಲಿ ರೋಗಿಗಳು ಸೆಕೆಯಿಂದ ಪರದಾಡುತ್ತಿದ್ದಾರೆ. ನಾನು ಇಲ್ಲಿ ಬೆಳಗಿಂದ 11:30 o'clock ಇಂದ ಇಲ್ಲ ಪೇಷಂಟ್ ಹತ್ರ ನಮ್ಮ ಯಾರೋ ರಿಲೇಷನ್ ಅಡ್ಮಿಟ್ ಆಗಿರೋ ಅಂತ ಬಂದಿದ್ದೆ. ಅವ್ರ ಪಾಪ ಪಾಯ್ಸನ್ ಕೇಸ್. ಅವರು ಬೆಳಗಿಂದ ಅವ್ರಿಗೆ ಒಂದು ಐಸಿಯು ವಾರ್ಡ್ ಅಲ್ಲಿ ನಾನು ಇದೀನಿ, 4 ಎಸಿ ಇದೆ, ಒಂದು ವರ್ಕ್ ಆಗ್ತಾ ಇಲ್ಲ. ಅವರು ಸ್ವಂತ ಮನೆಯಿಂದ ಫ್ಯಾನ್ಗಳು ತಗೊಂಡ್ಬಂದು ಇಲ್ಲಿ ಹಾಕೊಂತಾ ಇದ್ದಾರೆ. ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ನಮಗೆ ಇಲ್ಲಿ ಇರಕ್ಕಾಗ್ತಾ ಇಲ್ಲ. ಪೇಷಂಟ್ ಯಾವ ತರ ಇರೋದು ಸರ್ ಇಲ್ಲಿ? ಹೇಳಿ ಕೇಳಿ ಬೇಸಿಗೆ ಬೇರೆ. ಐಸಿಯುನಲ್ಲಿ ಉಸಿರಾಟದ ಸಮಸ್ಯೆ ಇರೋರಂತೂ ಎಸಿ ಇಲ್ಲದೆ ಉಸಿರಾಡೋಕ್ಕೂ ಆಗದೆ ಬೆವರುತ್ತಿದ್ದಾರೆ. ಹಗಲು ರಾತ್ರಿ ನಿದ್ದೆ ಮಾಡಲಾಗದೆ ಒದ್ದಾಡುತ್ತಿದ್ದಾರೆ. ಕೆಲವರು ಬೀಸಣಿಗೆ ಮೊರೆ ಹೋದ್ರೆ, ಇನ್ನು ಕೆಲವರು ಮನೆಯಿಂದಾನೇ ಫ್ಯಾನ್ ತಂದಿದ್ದಾರೆ. ಇನ್ನು ಇದೇ ಸಮಸ್ಯೆಯಿಂದ ಇಬ್ಬರು ರೋಗಿಗಳು ಕೂಡ ಮೃತಪಟ್ಟಿದ್ದಾರೆ. ಮನೆಗಳಿಂದ ಫ್ಯಾನ್ಗಳು ತಗೊಂಡು ಬಂದು ಹಾಕೊಂಡು ಪೇಷಂಟ್ಗಳಿಗೆ ಡೈರೆಕ್ಟ್ ಆಗಿ ಉಸಿರಾಟ ಆಗೋದಿಲ್ಲ ಸರ್. ಫ್ಯಾನ್ ಹಾಕಿದ್ರೆ ಡೈರೆಕ್ಟ್ ಫೇಸ್ ಬೀಳೋದ್ರಿಂದ ಉಸಿರಾಟ ಪ್ರಾಬ್ಲಮ್ ಆಗಿ ಎಲ್ಲ ಡೆತ್ ಆಗ್ತಾ ಇದ್ದಾರೆ. ನಾನು 3 days ಇಂದ ಬಂದಾವಾಗಿಂದಾನೆ 4 ಡೆತ್ ಆಗಿದೆ. ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು. ರೋಗಿಗಳ ಪರದಾಟದ ಬಗ್ಗೆ ಸುದ್ದಿ ಮಾಡಿತ್ತು. ನಮ್ಮ ವರದಿ ಪ್ರಸಾರವಾದ ಕೆಲವೇ ನಿಮಿಷಗಳಲ್ಲಿ ಓಡೋಡಿ ಬಂದ ಆಸ್ಪತ್ರೆಯ ಆರ್ಎಂಒ ಸೂರಜ್ ಕೂಡಲೇ ಮತ್ತೊಂದು ಐಸಿಯು ವಾರ್ಡ್ಗೆ ರೋಗಿಗಳನ್ನು ಶಿಫ್ಟ್ ಮಾಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯಿಂದ ಕೂಡಲೇ ರೋಗಿಗಳ ಪರದಾಟಕ್ಕೆ ಮುಕ್ತಿ ಸಿಕ್ಕಿದೆ. ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಜಿಲ್ಲಾಸ್ಪತ್ರೆಯ ಐಸಿಯು ನಿಗಾ ಘಟಕ. ಉಸಿರು ನಿಲ್ಲುವ ಹಂತದಲ್ಲಿ ಇರುವವರಿಗೆ ಉಸಿರು ಕೊಡುವಂತ ಜಾಗ. ಆದರೆ ಇಲ್ಲೊಂದು ಜಿಲ್ಲಾಸ್ಪತ್ರೆಯಲ್ಲಿನ ಐಸಿಯು ವಾರ್ಡ್ನಲ್ಲಿ ಗಾಳಿಯೇ ಇಲ್ಲ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸೆಕೆಯಿಂದ ಪರದಾಡುತ್ತಿರೋ ರೋಗಿಗಳು, ಬೀಸಣಿಗೆಯಿಂದ ಗಾಳಿ ಬೀಸುತ್ತಿರೋ ಪೋಷಕರು, ಬೇರೆ ದಾರಿಯಿಲ್ಲದೆ ಮನೆಯಿಂದಲೇ ಫ್ಯಾನ್ ತಂದಿರೋ ಕುಟುಂಬಸ್ಥರು. ಇದು ನಮ್ಮ ಕೋಲಾರ ಜಿಲ್ಲಾಸ್ಪತ್ರೆಯ ಐಸಿಯು ವಾರ್ಡ್ನ ದೃಶ್ಯ. ಅಂದ್ರೆ ನೀವು ನಂಬಲೇಬೇಕು. ಐಸಿಯು ವಾರ್ಡ್ನಲ್ಲಿ ಕೆಟ್ಟು ನಿಂತ ಎಸಿ, ಐಸಿಯುನಲ್ಲಿ ರೋಗಿಗಳ ಪರದಾಟ. ಕೋಲಾರ ಜಿಲ್ಲಾಸ್ಪತ್ರೆಯ ಐಸಿಯು ವಾರ್ಡ್ನಲ್ಲಿ ಬಂದು ದಾಖಲಾದರೆ ಶಿವನ ಪಾದ ಗ್ಯಾರಂಟಿ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ. ಕಳೆದೊಂದು ವಾರದಿಂದ ಜಿಲ್ಲಾಸ್ಪತ್ರೆ ಎಸ್ಎನ್ಆರ್ನ ಐಸಿಯು ವಾರ್ಡ್ನಲ್ಲಿ ಎಸಿ ಕೆಟ್ಟು ಹೋಗಿದೆ. ಎಷ್ಟಾದರೂ ಕೂಡ ರಿಪೇರಿ ಮಾಡಿಸಿಲ್ಲ. ಪರಿಣಾಮ ಐಸಿಯು ವಾರ್ಡ್ನಲ್ಲಿ ರೋಗಿಗಳು ಸೆಕೆಯಿಂದ ಪರದಾಡುತ್ತಿದ್ದಾರೆ. ನಾನು ಇಲ್ಲಿ ಬೆಳಗಿಂದ 11:30 o'clock ಇಂದ ಇಲ್ಲ ಪೇಷಂಟ್ ಹತ್ರ ನಮ್ಮ ಯಾರೋ ರಿಲೇಷನ್ ಅಡ್ಮಿಟ್ ಆಗಿರೋ ಅಂತ ಬಂದಿದ್ದೆ. ಅವ್ರ ಪಾಪ ಪಾಯ್ಸನ್ ಕೇಸ್. ಅವರು ಬೆಳಗಿಂದ ಅವ್ರಿಗೆ ಒಂದು ಐಸಿಯು ವಾರ್ಡ್ ಅಲ್ಲಿ ನಾನು ಇದೀನಿ, 4 ಎಸಿ ಇದೆ, ಒಂದು ವರ್ಕ್ ಆಗ್ತಾ ಇಲ್ಲ. ಅವರು ಸ್ವಂತ ಮನೆಯಿಂದ ಫ್ಯಾನ್ಗಳು ತಗೊಂಡ್ಬಂದು ಇಲ್ಲಿ ಹಾಕೊಂತಾ ಇದ್ದಾರೆ. ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ನಮಗೆ ಇಲ್ಲಿ ಇರಕ್ಕಾಗ್ತಾ ಇಲ್ಲ. ಪೇಷಂಟ್ ಯಾವ ತರ ಇರೋದು ಸರ್ ಇಲ್ಲಿ? ಹೇಳಿ ಕೇಳಿ ಬೇಸಿಗೆ ಬೇರೆ. ಐಸಿಯುನಲ್ಲಿ ಉಸಿರಾಟದ ಸಮಸ್ಯೆ ಇರೋರಂತೂ ಎಸಿ ಇಲ್ಲದೆ ಉಸಿರಾಡೋಕ್ಕೂ ಆಗದೆ ಬೆವರುತ್ತಿದ್ದಾರೆ. ಹಗಲು ರಾತ್ರಿ ನಿದ್ದೆ ಮಾಡಲಾಗದೆ ಒದ್ದಾಡುತ್ತಿದ್ದಾರೆ. ಕೆಲವರು ಬೀಸಣಿಗೆ ಮೊರೆ ಹೋದ್ರೆ, ಇನ್ನು ಕೆಲವರು ಮನೆಯಿಂದಾನೇ ಫ್ಯಾನ್ ತಂದಿದ್ದಾರೆ. ಇನ್ನು ಇದೇ ಸಮಸ್ಯೆಯಿಂದ ಇಬ್ಬರು ರೋಗಿಗಳು ಕೂಡ ಮೃತಪಟ್ಟಿದ್ದಾರೆ. ಮನೆಗಳಿಂದ ಫ್ಯಾನ್ಗಳು ತಗೊಂಡು ಬಂದು ಹಾಕೊಂಡು ಪೇಷಂಟ್ಗಳಿಗೆ ಡೈರೆಕ್ಟ್ ಆಗಿ ಉಸಿರಾಟ ಆಗೋದಿಲ್ಲ ಸರ್. ಫ್ಯಾನ್ ಹಾಕಿದ್ರೆ ಡೈರೆಕ್ಟ್ ಫೇಸ್ ಬೀಳೋದ್ರಿಂದ ಉಸಿರಾಟ ಪ್ರಾಬ್ಲಮ್ ಆಗಿ ಎಲ್ಲ ಡೆತ್ ಆಗ್ತಾ ಇದ್ದಾರೆ. ನಾನು 3 days ಇಂದ ಬಂದಾವಾಗಿಂದಾನೆ 4 ಡೆತ್ ಆಗಿದೆ. ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು. ರೋಗಿಗಳ ಪರದಾಟದ ಬಗ್ಗೆ ಸುದ್ದಿ ಮಾಡಿತ್ತು. ನಮ್ಮ ವರದಿ ಪ್ರಸಾರವಾದ ಕೆಲವೇ ನಿಮಿಷಗಳಲ್ಲಿ ಓಡೋಡಿ ಬಂದ ಆಸ್ಪತ್ರೆಯ ಆರ್ಎಂಒ ಸೂರಜ್ ಕೂಡಲೇ ಮತ್ತೊಂದು ಐಸಿಯು ವಾರ್ಡ್ಗೆ ರೋಗಿಗಳನ್ನು ಶಿಫ್ಟ್ ಮಾಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯಿಂದ ಕೂಡಲೇ ರೋಗಿಗಳ ಪರದಾಟಕ್ಕೆ ಮುಕ್ತಿ ಸಿಕ್ಕಿದೆ. ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.
ಅದು ಜಿಲ್ಲಾಸ್ಪತ್ರೆಯ ಐಸಿಯು ನಿಗಾ ಘಟಕ. ಉಸಿರು ನಿಲ್ಲುವ ಹಂತದಲ್ಲಿ ಇರುವವರಿಗೆ ಉಸಿರು ಕೊಡುವಂತ ಜಾಗ. ಆದ್ರೆ ಇಲ್ಲೊಂದು ಜಿಲ್ಲಾಸ್ಪತ್ರೆಯಲ್ಲಿನ ಐಸಿಯು ವಾರ್ಡ್ನಲ್ಲಿ ಗಾಳಿಯೇ ಇಲ್ಲ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸೆಕೆಯಿಂದ ಪರದಾಡುತ್ತಿರೋ ರೋಗಿಗಳು, ಬೀಸಣಿಗೆಯಿಂದ ಗಾಳಿ ಬೀಸುತ್ತಿರೋ ಪೋಷಕರು, ಬೇರೆ ದಾರಿಯಿಲ್ಲದೆ ಮನೆಯಿಂದಲೇ ಫ್ಯಾನ್ ತಂದಿರೋ ಕುಟುಂಬಸ್ಥರು. ಇದು ನಮ್ಮ ಕೋಲಾರ ಜಿಲ್ಲಾಸ್ಪತ್ರೆಯ ಐಸಿಯು ವಾರ್ಡ್ನ ದೃಶ್ಯ ಅಂದ್ರೆ ನೀವು ನಂಬಲೇಬೇಕು. ಐಸಿಯು ವಾರ್ಡ್ನಲ್ಲಿ ಕೆಟ್ಟು ನಿಂತ ಎಸಿ, ಐಸಿಯುನಲ್ಲಿ ರೋಗಿಗಳ ಪರದಾಟ. ಕೋಲಾರ ಜಿಲ್ಲಾಸ್ಪತ್ರೆಯ ಐಸಿಯು ವಾರ್ಡ್ನಲ್ಲಿ ಬಂದು ದಾಖಲಾದರೆ ಶಿವನ ಪಾದ ಗ್ಯಾರಂಟಿ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಕಳೆದೊಂದು ವಾರದಿಂದ ಜಿಲ್ಲಾಸ್ಪತ್ರೆ ಎಸ್ಎನ್ಆರ್ನ ಐಸಿಯು ವಾರ್ಡ್ನಲ್ಲಿ ಎಸಿ ಕೆಟ್ಟು ಹೋಗಿದೆ. ಎಷ್ಟಾದರೂ ಕೂಡ ರಿಪೇರಿ ಮಾಡಿಸಿಲ್ಲ. ಪರಿಣಾಮ ಐಸಿಯು ವಾರ್ಡ್ನಲ್ಲಿ ರೋಗಿಗಳು ಸೆಕೆಯಿಂದ ಪರದಾಡುತ್ತಿದ್ದಾರೆ. ನಾನು ಇಲ್ಲಿ ಬೆಳಗಿಂದ 11:30 ಇಂದ ಇಲ್ಲ ಪೇಷಂಟ್ ಹತ್ರ ನಮ್ಮ ಯಾರೋ ರಿಲೇಷನ್ ಅಡ್ಮಿಟ್ ಆಗಿರ ಅಂತ ಬಂದಿದ್ದೆ. ಅವ್ರ ಪಾಪ ಪಾಯ್ಸನ್ ಕೇಸ್. ಅವರು ಬೆಳಗಿಂದ ಅವ್ರಿಗೆ ಒಂದು ಐಸಿಯು ವಾರ್ಡ್ ಅಲ್ಲಿ ನಾನು ಇದೀನಿ. 4 ಎಸಿ ಇದೆ, ಒಂದು ವರ್ಕ್ ಆಗ್ತಾ ಇಲ್ಲ. ಅವರು ಸ್ವಂತ ಮನೆಯಿಂದ ಫ್ಯಾನ್ ಗಳು ತಗೊಂಡ್ಬಂದು ಇಲ್ಲಿ ಹಾಕೊಂತಾ ಇದ್ದಾರೆ. ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ನಮಗೆ ಇಲ್ಲಿ ಇರಕ್ಕಾಗ್ತಾ ಇಲ್ಲ. ಪೇಷಂಟ್ ಯಾವ ತರ ಇರೋದು ಸರ್ ಇಲ್ಲಿ? ಹೇಳಿ ಕೇಳಿ ಬೇಸಿಗೆ ಬೇರೆ. ಐಸಿಯುನಲ್ಲಿ ಉಸಿರಾಟದ ಸಮಸ್ಯೆ ಇರೋರಂತೂ ಎಸಿ ಇಲ್ಲದೆ ಉಸಿರಾಡೋಕ್ಕೂ ಆಗದೆ ಬೆವರುತ್ತಿದ್ದಾರೆ. ಹಗಲು ರಾತ್ರಿ ನಿದ್ದೆ ಮಾಡಲಾಗದೆ ಒದ್ದಾಡುತ್ತಿದ್ದಾರೆ. ಕೆಲವರು ಬೀಸಣಿಗೆ ಮೊರೆ ಹೋದ್ರೆ ಇನ್ನು ಕೆಲವರು ಮನೆಯಿಂದಾನೇ ಫ್ಯಾನ್ ತಂದಿದ್ದಾರೆ. ಇನ್ನು ಇದೇ ಸಮಸ್ಯೆಯಿಂದ ಇಬ್ಬರು ರೋಗಿಗಳು ಕೂಡ ಮೃತಪಟ್ಟಿದ್ದಾರೆ. ಮನೆಗಳಿಂದ ಫ್ಯಾನ್ಗಳು ತಗೊಂಡು ಬಂದು ಹಾಕೊಂಡು ಪೇಷಂಟ್ಗಳಿಗೆ ಡೈರೆಕ್ಟ್ ಆಗಿ ಉಸಿರಾಟ ಆಗೋದಿಲ್ಲ ಸರ್. ಫ್ಯಾನ್ ಹಾಕಿದ್ರೆ ಡೈರೆಕ್ಟ್ ಫೇಸ್ ಬೀಳೋದ್ರಿಂದ ಉಸಿರಾಟ ಪ್ರಾಬ್ಲಮ್ ಆಗಿ ಎಲ್ಲ ಡೆತ್ ಆಗ್ತಾ ಇದ್ದಾರೆ. ನಾನು 3 days ಇಂದ ಬಂದವಾಗಿಂದಾನೆ 4 ಡೆತ್ ಆಗಿದೆ. ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು. ರೋಗಿಗಳ ಪರದಾಟದ ಬಗ್ಗೆ ಸುದ್ದಿ ಮಾಡಿತ್ತು. ನಮ್ಮ ವರದಿ ಪ್ರಸಾರವಾದ ಕೆಲವೇ ನಿಮಿಷಗಳಲ್ಲಿ ಓಡೋಡಿ ಬಂದ ಆಸ್ಪತ್ರೆಯ ಆರ್ಎಂಒ ಸೂರಜ್ ಕೂಡಲೇ ಮತ್ತೊಂದು ಐಸಿಯು ವಾರ್ಡ್ಗೆ ರೋಗಿಗಳನ್ನು ಶಿಫ್ಟ್ ಮಾಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯಿಂದ ಕೂಡಲೇ ರೋಗಿಗಳ ಪರದಾಟಕ್ಕೆ ಮುಕ್ತಿ ಸಿಕ್ಕಿದೆ. ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಆದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತಿರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.